ಸರ್, ಏನು ಇಂದು ಸಾದ್ಲಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅದರ ಉದ್ದೇಶ ಏನು ಸರ್? ಇವತ್ತು ಸಾದ್ಲಮ್ಮ ದೇವಿನಲ್ಲಿ ಒಂದು ಹರಕೆ ಇಟ್ಕೊಂಡಿದ್ವಿ. ಆ ಹರಕೆನಲ್ಲಿ ಇವತ್ತು ತಾಯಿ ಸಾದ್ಲಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಆ ಒಂದು ಪೂಜೆ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಆ ತಾಯಿಯ ಭಕ್ತಾದಿಗಳು ಹಾಗೂ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಇವತ್ತು ಹಂಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ತೀರ್ಮಾನ ಅಂದ್ಕೊಂಡಿದ್ವಿ. 3 ವಾರ ನಂದು ಏನೋ ಒಂದು ಕಷ್ಟಕಾಲ ಇತ್ತು. ರಾಜಕೀಯವಾಗಿ ಏನು ಷಡ್ಯಂತ್ರ ಹೂಡಿ ನಮ್ಮನ್ನು ಎಲ್ಲ ಸಲ್ಲದ ಆರೋಪಗಳನ್ನ ಒಡ್ಡಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದರು. ಅಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ವೈಫು ಸಹನಾ ಅದನ್ನ ಹರಕೆ ಇಟ್ಕೊಂಡಿದ್ರು. ಆ ಹರಕೆ ಪ್ರಕಾರ ತಾಯಿಗೆ ಇವತ್ತು ಸೇವೆ ಸಲ್ಲಿಸಿ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದಾಗ, ಏನೇ ಒಂದು ನಮ್ಮ ಕಷ್ಟ ಇದ್ದಾಗ ಬಂದು ಆ ತಾಯಿಯಲ್ಲಿ ಒಂದು ಹರಕೆ ಇಡೋದು ನಮ್ಮೊಂದು ಪದ್ಧತಿ. ಹಾಗಾಗಿ ಆ ಹರಕೆ ಇಟ್ಟಿದ್ವಿ. ಇವತ್ತು ಹರಕೆ ತೀರಿಸೋದ್ರ ಮುಖಾಂತರ ಎಲ್ಲ ನಮ್ಮ ಶಿಡ್ಲಘಟ್ಟ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ಅಭಿಮಾನಿಗಳು ಹಾಗೂ ಎಲ್ಲ ನಮ್ಮ ಮಿತ್ರರಿಗೂ ಕೂಡ ಇವತ್ತು ಬಂದು ನನಗೆ ಈ ಷಡ್ಯಂತ್ರಗಳು ಏನು ನಡೆದಿತ್ತು ಅದ್ರ ಬಗ್ಗೆ ನೀವೇನು ಕೂಡ ಒಂಚೂರು ಎದೆ ಗುಂದಬೇಡಿ, ನೀವು ನಿಮ್ಮೊಟ್ಟಿಗೆ ನಾವಿದ್ದೀವಿ, ನೀವು ಹಿಂದೆಯಿಂದ ಏನು ಕೆಲಸ ಕಾರ್ಯಗಳು ಮಾಡಿದ್ದೀರಿ, ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಕುಗ್ಗಿದ್ದಂಥ ಸಂದರ್ಭದಲ್ಲಿ ಯಾರು ಪಕ್ಷದ ಬಾವುಟ ಹಿಡಿದೇ ಇರೋಂಥ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ನೀವು ಪಕ್ಷದ ಬಾವುಟ ಹಿಡಿದು ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರೋಂಗಾಗಿದೆ. ಇರಲಿ, ಕಾರಣಾಂತರಗಳಿಂದ ಇಲ್ಲಿ ನಮ್ಗೇನೋ ಒಂದು ಹಿನ್ನಡೆ ಆಗಿರ್ಬೋದು. ಮುಂದೆ ನೀವು ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಸೇವೆ ಬೇಕೇ ಬೇಕು. ನಾವೆಲ್ಲ ನಿಮ್ಮನ್ನು ನಿಲ್ಲಿಸ್ಕೊಂಡು ಮುಂದೆ ಖಂಡಿತವಾಗೂ ನಮ್ಮ ಕ್ಷೇತ್ರದಲ್ಲಿ MLA ಮಾಡೇ ಮಾಡ್ತೀವಿ. ನೀವು ಇರಬೇಕು, ಹಿಂದೆ ಯಾವ ರೀತಿ ಸೇವೆ ಸಲ್ಲಿಸ್ತಾರೆ ಆ ರೀತಿ ಸಲ್ಲಿಸ್ಬೇಕು ಅಂತ ಎಲ್ಲ ಧೈರ್ಯ ಹೇಳಿ, ನೀವು ಯಾವುದಕ್ಕೂ ಬೇಸರ ಪಡೋದು ಬೇಡ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಅದೇ ರೀತಿಯಲ್ಲಿ ನನಗೆ ಏನು ಷಡ್ಯಂತ್ರಗಳಾದಾಗ ಜೈಲಿಗೆ ಕಳಿಸೋದಿರ್ಬೋದು, ಕೋರ್ಟಲ್ಲಿ ಆ ಒಂದು ಅರೆಸ್ಟ್ ಆಗಿ ಬಂದಂಥ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಅವತ್ತು ಯಾರೆಲ್ಲ ನನಗೆ ಉಸಿರಾಗಿ ನಿಂತರು ಅವ್ರನ್ನ ನನ್ನ ಜೀವನ ಪರ್ಯಂತ ನಾನು ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಒಟ್ಟಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಘಟನೆಯಲ್ಲಿ ಸ್ಥಳೀಯವಾಗಿ ನಿಮ್ಮನ್ನ ಯಾರಾದರೂ ಟಾರ್ಗೆಟ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ತಾವು ಹೇಳ್ತೀವಿ ಸರ್? ಈಗ ನನಗೇನಂದರೆ ಎಲ್ಲ ಇಡೀ ನಮ್ಮ ಕ್ಷೇತ್ರಕ್ಕೂ ಗೊತ್ತಾಗಿದೆ ಟಾರ್ಗೆಟ್ ಏನು ಎತ್ತ ಅಂತ ಗೊತ್ತಾಗಿದೆ. ಅವು ಮಾಡಿದಂಥ ಒಂದು ಮಿತ್ರರಿರಲಿ, ಅವ್ರ ಶತ್ರುಗಳಿರಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ತಾಯಿ ಸಾದ್ಲಮ್ಮ ದೇವಿ ಅವ್ರಿಗೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಒಳ್ಳೇದು ಮಾಡಿದರೆ ಒಳ್ಳೇದಾಗಲಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅದನ್ನು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಯಾಕಂದರೆ ನಾನು ಇಲ್ಲಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಕಾಣದ ಕೈಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ. ಅದು ನನಗೆ ಗೊತ್ತಿರೋದಕ್ಕಿಂತ ಹೆಚ್ಚಿಗೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳಿಗೆ ಯಾರ್ಯಾರೆಲ್ಲ ಮಾಡಿದ್ದಾರೆ, ಏನಕ್ಕೆ ಈ ಒಂದು ರಾಜಕೀಯ ಪಿತೂರಿ ಅನ್ನೋದನ್ನು ಕೂಡ ಗೊತ್ತಾಗಿದೆ. ಅದಕ್ಕೆ ಸಮಯ ಬಂದಾಗ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಏನು ಉತ್ತರ ಕೊಡಬೇಕೋ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಕೊಡ್ತಾರೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಸ್ವಲ್ಪ ದಿನ ಕಾಣೆಯಾಗಿದ್ದಾಗ ಕೆಲವೊಂದು ರಾಜಕಾರಣದಲ್ಲಿ, ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಜಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ಶಶಿಧರ್ ಅವರು ಮುಂದಿನ ಹೇಳೋರು ರಾಜುಗೌಡರು ನಮ್ಮ ಜೊತೆ ಬಂದರೆ ಪಾರ್ಟಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಮ್ಮ ಹೇಳಿಕೆ ಏನು ಸರ್? ಈಗ ಅದ್ರ ಬಗ್ಗೆ ಏನಾದರೂ ಚರ್ಚೆಗಳಿದ್ರೆ, ಯಾಕಂತಂದರೆ ಹಿಂದೆ ಶಶಿಧರ್ ಅವರು ಮತ್ತು ವಿ ಮುನಿಯಪ್ಪನವರು ಕೂಡ ಪಾಪ ಅವ್ರು ನಮ್ಮನ್ನು ಈ ಕ್ಷೇತ್ರದಲ್ಲಿ ಕೋವಿಡ್ ಬಂತಂಥ ಸಂದರ್ಭದಲ್ಲಿ ವಿ ಮುನಿಯಪ್ಪನವ್ರಿಗೆ ಈ ಕ್ಷೇತ್ರದಲ್ಲಿ ಸುಮಾರು ಅವ್ರ ಕೊಡುಗೆ ತುಂಬ ಇದೆ. ಅವರೆಲ್ಲ ಕಾರ್ಯಕರ್ತರುಗಳನ್ನು ಕರೆದು ಆ ಟೈಮಲ್ಲಿ ಶಶಿಧರ್ ಮುನಿಯಪ್ಪನವ್ರನ್ನು ಕರೆದು ಅವತ್ತು ಹೇಳಿದ್ರು. ಅವಾಗ ಶಶಿಧರ್ ಮುನಿಯಪ್ಪನವ್ರು ಕೇಳಿದ್ರು, ಇಲ್ಲ ನಾನು ರಾಜಕೀಯವಾಗಿ ಆಸಕ್ತಿ ಇಲ್ಲ, ಇನ್ನು ಯಾವತ್ತೂ ನಾನು ರಾಜಕೀಯಕ್ಕೆ ಬರೋದಿಲ್ಲ, ರಾಜೀವ್ ಗೌಡ್ರಿಗೆ ಕೊಡಿ ಅಂತ ವಿ ಮುನಿಯಪ್ಪನವ್ರ ಮುಖಾಂತರನು ಡಿ ಕೆ ಅಣ್ಣ ಹತ್ರ ಬಂದು ಹೇಳಿದ್ರು. ಅವತ್ತು ಡಿ ಕೆ ಅಣ್ಣವರು ಕೂಡ ಹೇಳಿದ್ರು, ಒಟ್ಟಿಗೆ ಎಲ್ಲರೂ ಕೂಡ ಕಾರ್ಯಕರ್ತರನ್ನೆಲ್ಲ ಕೂಡ ಒಂದು ಹೋಟ್ಲಲ್ಲಿ ಕರೆದು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿನ ಮುನ್ನಡೆಸ್ಕೊಂಡು ಹೋಗೋಂಥ ಜವಾಬ್ದಾರಿ ರಾಜೀವ್ ಗೌಡ್ರದ್ದು, ಅವರೇ ನಿಮ್ಮ ನಾಯಕರು, ಮುಂದೆ ಕೂಡ ಅವರೇ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಹೇಳಿ ಎಲ್ಲ ಕಾರ್ಯಕರ್ತರನ್ನು ಇವತ್ತು ಒಟ್ಟಿಗೆ ಕಳಿಸಿದ್ದಾರೆ. ಇವತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಇವತ್ತು ನಾನು ಹೇಳ್ತಿರೋದು ಏನಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಎಂಥ ಪರಿಸ್ಥಿತಿ ಇದ್ರೂ ಕೂಡ ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಆಗೋದಕ್ಕೆ ಬಿಟ್ಟಿಲ್ಲ, ಮುಂದೆನೂ ಕೂಡ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಬಂದು ಒಟ್ಟಿಗೆ ನಮ್ಮ ಜೊತೆಯಲ್ಲಿ ನಾವು ಸಪೋರ್ಟಾಗಿ ನಿಂತ್ಕೊಂಡು ಮಾಡ್ತೀವಿ ಅನ್ನೋದಿದ್ರೆ ನನ್ನ ಅಭ್ಯಂತರ ಏನಿಲ್ಲ, ಅವರು ಬಂದು ಸಪೋರ್ಟ್ ಮಾಡಲಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ವಿಚಾರದಲ್ಲಿ ರಾಜೀವ್ ಗೌಡರು ಬಹಳ ಕುಗ್ಗೋಗ್ಬಿಟ್ಟಿದ್ದಾರೆ. ಇದರಿಂದ ರಾಜಕಾರಣ ಮುಕ್ತಿ ಒಂದು ಶಿಡ್ಲಘಟ್ಟ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇವತ್ತೊಂದು ಸೇರಿದ್ದಂಥ ಇವತ್ತು ಒಂದು ಏನು ನಾವು ದೇವಸ್ಥಾನದ ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾಗ ಇವತ್ತು ಬಂದಿದ್ದು ಕಾರ್ಯಕರ್ತರುಗಳಿರ್ಬೋದು, ಮುಖಂಡರುಗಳಿರ್ಬೋದು, ಸುಮಾರು ಇವತ್ತು ಒಂದು 10,000ಕ್ಕೂ ಹೆಚ್ಚಿನ ಜನ ಬಂದಿದ್ರು. ಇವತ್ತು ವಾಲಂಟಿಯರ್ ಆಗಿ ಎಷ್ಟೋ ಜನ ಬಂದು ಇವತ್ತು ಏನು ಹೇಳಿದ್ರು ಅಂತಂದರೆ,
ನಾವು ಅನ್ಕೊಂಡಿದ್ದು ಇವತ್ತೊಂದು 4,000 3ರಿಂದ 4,000 ಜನ ಸೇರ್ಬೋದು ಅಂತ. 10,000 ಜನ ಸೇರಿದ್ರು. ಇವತ್ತು ಉದ್ದೇಶ ಏನು ಅಂತಂದ್ರೆ ನಮ್ಮ ನಾಯಕನಿಗೆ ಒಂದು ನೋವಾಗಿದೆ, ಇವತ್ತು ನಮ್ಮ ಕಾರ್ಯಕರ್ತರುಗಳಿಗೆ ತೊಂದರೆ ಆಗಿದೆ ಅಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ರಾಜೀವ್ ಗೌಡರು ನಿಲ್ತಾ ಇದ್ರು. ಇವತ್ತು ಅವ್ರು ನಮ್ಮ ನಾಯಕರು ತೊಂದರೆ ಆಗಿದೆ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಇವತ್ತು ಧೈರ್ಯ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಗೆ ಇನ್ನೂ ಮತ್ತಷ್ಟು ಒಂದು ಸಿಂಪತಿ ಬಂದಿದೆ, ನಿಮ್ಮೊಟ್ಟಿಗೆ ನಾವಿದ್ದೀವಿ, ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಗುಂದಬೇಡಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನಾನು ಕೂಡ ನಮ್ಮ ಕಾರ್ಯಕರ್ತರಿರಲಿ ಮುಖಂಡರಿರಲಿ ಯಾರಿಗಾದ್ರೂ ಒಂದು ಕಿಂಚಿತ್ ಏನಾದ್ರು ತೊಂದರೆ ಆಗಿದೆ ಅಂತಂದ್ರೆ ಈ ಹಿಂದೆ ಏನು ಕಾಪಾಡ್ಕೊಂಡ್ ಬಂದಿದೆ ಅದು 100 ಪಟ್ಟು ಹೆಚ್ಚಿಗೆ ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಗಂಭೀರವಾಗಿ ನಿಮ್ಗೆ ಆದಂಥ ಇನ್ಸಿಡೆಂಟಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಒಬ್ಬರೇ ನಿಮ್ಮನ್ನು ಡಿಪೆಂಡ್ ಮಾಡ್ಕೊಂಡಿತ್ತು. ಸೌಮ್ಯ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ, ಈ ಥರ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳ್ತಾದ್ರು ಸರ್. ಅಲ್ಲ, ಅವ್ರಂತಲ್ಲ, ಎಲ್ರಿಗೂ ಗೊತ್ತು. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಯಾರ್ಯಾರೋ ಬಂದು ಮಾತಾಡ್ತಾರೆ. ಏನಂತಂದ್ರೆ ಇವ್ರು ಎಲ್ನೋರು ಅಲ್ಲಿಂದ ಬಂದ್ರು ಇಲ್ಲಿಂದ ಬಂದ್ರು, ತಿರುಗಿ ಇವ್ರು ಏನೋ ನಾವು ಹಿಂಗೆ ಅವ್ರು ಹಿಂಗೆ ಅಂತ ಏನೇನೋ ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಾವುಟನ ಎತ್ತಿಡ್ದಂಥವ್ರು ಯಾರು ಅನ್ನೋದು ಆಕ್ಚುಲಿ ಅವರು ನಿಜಾಂಶನ ಹೇಳಿದ್ದಾರೆ. ಕೆಲವರು ಇವತ್ತು ಏನಾಗಿತ್ತು ಅದನ್ನ ನಿಜಾಂಶನ ಹೇಳ್ಬೋದಿತ್ತು. ಅವರು ಸ್ವಾರ್ಥಕ್ಕೋಸ್ಕರ ಏನ್ ಮಾಡಿದ್ರು, ರಾಜೀವ್ ಗೌಡ್ರದ್ದು ಇದು ಮುಗಿದೋಗ್ಬಿಡ್ತು, ಏನು ಮಾಡಬಾರ್ದು ತಪ್ಪು ಏನು ಮಾಡಲಿಲ್ಲ ನಾನು, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಾವುಟನ ಕಿತ್ತಾಕಿದ್ರು ಅನ್ನೋವಾಗ ನನ್ ನೋವಾಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬಾವುಟ, ಕಾಂಗ್ರೆಸ್ ಪಕ್ಷದ ಒಂದು ಬ್ಯಾನರ್ ಕಟ್ಟ ಕೂಡ ಯಾರು ಕಾರ್ಯಕರ್ತರು ಮುಂಬರಲ್ಲ, ಅವ್ರಿಗೆ ಸಾತಾಗಿ ನಾವು ಸಪೋರ್ಟ್ ನಿಂತ್ಕೊಳ್ಳಿಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಆ ಮಾತನ್ನ ಏನೇ ಇದ್ರು ಕೂಡ ಮಾತಾಡ್ಬೋದು, ನಿಂತಿರ್ಬೋದು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಮಾತಾಡ್ಬೋದಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗ್ಲೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗೂ, ಕಾಂಗ್ರೆಸ್ ಪಕ್ಷ ಅಂದ್ರೆ ತನ್ನ ತಾಯಿ ಅಂತ. ಇಲ್ಲಿರೋಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರೆಲ್ಲ ಇದ್ರು ಅವ್ರು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ತನ್ನ ತಾಯಿ ಅನ್ಕೊಂಡಿದ್ದಿದ್ರೆ, ಕಾಂಗ್ರೆಸ್ ಪಕ್ಷದ ಯಾರೇ ಕಾರ್ಯಕರ್ತನಿಗಿರ್ಲಿ ಒಂದು ಮುಖಂಡನಿಗಿರ್ಲಿ ಒಂದು ತೊಂದರೆ ಆಗಿದೆ ಅಂತಂದಾಗ ಪಕ್ಷ ಇದನ್ನ ಬಿಟ್ಟು ಏನೋ ನಮ್ಮ ಸ್ವಾರ್ಥವನ್ನು ಬಿಟ್ಟು ನಿಲ್ಬೇಕಿತ್ತು. ಬಟ್ ಅಂಥದ್ರಲ್ಲಿ ಎಚ್ ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳಿಗೆ ಈ ರೀತಿ ತೊಂದರೆ ಆಗಿದೆ ಅಂತ ನಿಂತಿದ್ದಾರೆ. ಅದೇ ರೀತಿ ಪ್ರದೀಪ್ ಈಶ್ವರರು ಕೂಡ ಪಾಪ ನಿನ್ನೆ ಅದೇ ಮಾತನ್ನ ಹೇಳಿದ್ರು. ಕೆಲವರು ಸುಮಾರು ಇವತ್ತು ಎಲ್ಲ ನಮ್ಮ ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿಗಳವರು ಕೂಡ ಬಂದಿದ್ರು, ಅವರು ಹೇಳ್ತಿದ್ರು ನೀವು ಮಾಡಿರೋಂಥ ಸರ್ವಿಸ್ ಇವತ್ತು ತುಂಬಾನೇ ಇದೆ, ಹಂಗಾಗಿ ನೀವು ಪಕ್ಷನ ಇಲ್ಲಿ ಬಲಪಡಿಸ್ಕೊಂಡು ಹೋಗಿ, ನಮ್ಮೆಲ್ಲರ ಶಕ್ತಿನೂ ಕೂಡ ನಿಮ್ಮೊಟ್ಟಿಗೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನನಗೆ ಇವತ್ತಿನ್ನ ಮತ್ತಷ್ಟು ಶಕ್ತಿ ಬಂದಿದೆ. ನನ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಏನಿವತ್ತು ಬಂದು ಬೆಂಬಲ ಕೊಟ್ಟಿದ್ದಾರೆ, ಅದು ನನಗೆ ಏನು ಇಷ್ಟು ದಿನ ಇತ್ತು ಇನ್ನೂ ಮತ್ತಷ್ಟು ಶಕ್ತಿ ತುಂಬಿದೆ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಅದು ಅಮಾನತ್ತು ಅಂತ ಹೇಳಿದ್ರೆ ಅದೇನು ತಾತ್ಕಾಲಿಕವಾಗ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಇರುತ್ತೆ? ಮತ್ತೆ ಈಗ ನೀವು ಕಾರ್ಯಕ್ರಮಗಳು ಮಾಡ್ತಾ ಇರೋದು ಪಕ್ಷದ ಪರವಾಗ ವೈಯಕ್ತಿಕವ ಸರ್? ಈಗ ನಾನು ಯಾವತ್ತೂ ಹೇಳ್ತಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಪಕ್ಷ ನನ್ನ ತಾಯಿ ಇದ್ದಂತೆ. ನನಗೇನಾಗಿತ್ತು, ಈ ಇನ್ಸಿಡೆಂಟ್ ಆದಾಗ ಒಂದು 10 ದಿನ 12 ದಿನ ನಾನು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ನಾನು ಉತ್ತರ ಕೊಡೋಕೆ ನಾನು ಇಲ್ಲದೇ ಇದ್ದಿದ್ದರಿಂದ ಅದನ್ನು ಅಮಾನತ್ತಲ್ಲಿ ಇಟ್ಟಿದ್ರು ಅಷ್ಟೇ. ಅಮಾನತ್ತು ಅಂತಂದರೆ ನಾವು ಯಾವುದು ಪಕ್ಷ ವಿರೋಧಿ ಕೆಲಸ ಮಾಡಲಿಲ್ಲ, ಇಲ್ಲ ಪಕ್ಷದಲ್ಲಿ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡಲಿಲ್ಲ, ತನ್ನ ತಾಯಿಗೆ ಮೋಸ ಮಾಡೋಂಥ ಕೆಲಸ ಮಾಡಲಿಲ್ಲ. ತಾಯಿ ಜೊತೆಯಲ್ಲಿ ಹೆಂಗಿರ್ಬೇಕು ಹಂಗೆ ಪಕ್ಷದಲ್ಲಿ ಹಂಗೆ ಇದ್ದೀನಿ ನಾನು. ಹಂಗಾಗಿ ಎಲ್ಲ ನಮ್ಮ ಹೈಕಮಾಂಡ್ಗೂ ಕೂಡ ಮೊನ್ನೆ ನಾನು ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಭೇಟಿಯಾಗಿ ಏನೇನು ವಿಚಾರಗಳೆಲ್ಲ ತಿಳಿಸಿದ್ದೀನಿ. ಅವರು ಕೂಡ ಹೇಳಿದ್ರು, ನನಗೂ ಗೊತ್ತಾಯಿತು, ವಿಚಾರಗಳೆಲ್ಲ ತಿಳ್ಕೊಂಡಿದ್ದೀನಿ, ಹಂಗಾಗಿ ಮತ್ತೆ ಪಕ್ಷಕ್ಕೆ ವಾಪಸ್ಸು ಜಾಯಿನ್ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಬೇಗನೆ ಪಕ್ಷಕ್ಕೂ ಕೂಡ ಸೇರ್ಪಡೆ ಮಾಡ್ಕೊಳ್ತಾರೆ. ಸರಿ.